ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 26. ವಿಷ್ಣುವಿಗೆ ದುರ್ವಾಸ ಮುನಿ ಶರಣು ಕೋರಿದ. ತನಗೆ ರಕ್ಷಣೆ ದೊರಕುವುದು ಭಗವಂತ ಶ್ರೀ ವಿಷ್ಣುವಿನಿಂದ ಮಾತ್ರ ಎಂದು ಅರಿತು ದುರ್ವಾಸ ಮುನಿಗಳು ವೈಕುಂಠದ ಕಡೆಗೆ ಧಾವಿಸಿದರು. ವಿಷ್ಣು ಭಕ್ತ ಪಾರಾಯಣ, ಭಕ್ತವತ್ಸಲ, ಶರಣು ಕೋರಿ ಬಂದ ಭಕ್ತರಿಗೆ ಅಭಯ ಹಸ್ತ ನೀಡುತ್ತಾನೆ. ವಿಷ್ಣುವಿನ ಮುಂದೆ ನಿಂತು ವಿನೀತ ಭಾವದಿಂದ, ಮುಕುಳಿತ ಹಸ್ತದಿಂದ ದೀನನಾಗಿ ದುರ್ವಾಸ ಮುನಿ ತನಗೆ ಪ್ರಾಣ ಭಿಕ್ಷೆ ನೀಡುವಂತೆ ಬೇಡಿಕೊಂಡನು. ವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಇಷ್ಟವಾಗುವ ನಾಮಗಳಿಂದ ದುರ್ವಾಸ ಮುನಿಗಳು ಸ್ತುತಿಸಿದರು. ವಿಷ್ಣು ಭಗವಾನ್, ನನ್ನ ತಪ್ಪುಗಳನ್ನು ಮನ್ನಿಸು, ಕ್ಷಮಿಸು. ನಿನ್ನ ಪರಮಭಕ್ತ ಅಂಬರೀಷನ ಬಗ್ಗೆ ನನ್ನ ವರ್ತನೆ ಕೆಟ್ಟದಾಗಿತ್ತು. ನನ್ನನ್ನು ದೊಡ್ಡ ಮನಸ್ಸು ಮಾಡಿ ನನಗೆ ಕ್ಷಮೆ ನೀಡು. ನಾನು ಬ್ರಾಹ್ಮಣನಾಗಿ ಸಹನೆ ಕಳೆದುಕೊಳ್ಳಬಾರದಿತ್ತು. ಕೋಪ ಎನ್ನುವುದು ಬ್ರಾಹ್ಮಣನಿಗೆ ಸಲ್ಲದು. ಸದ್ಗುಣ ಸಂಪನ್ನನಾಗುವ ಬದಲು ನಾನು ಕೋಪಿಷ್ಠನಾಗಿ ಹಲವು ಬಾರಿ ವಿವೇಚನೆ ಕಳೆದುಕೊಂಡು ತಪ್ಪುಗಳನ್ನು ಮಾಡಿರುವೆ. ಈ ಬಾರಿ ನಾನು ಮಾಡಿರುವ ತಪ್ಪು ಅತ್ಯಂತ ಕೆಟ್ಟದ್ದು. ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ನೀಡು. ನಿನ್ನ ವಿಷ್ಣು ಚಕ್ರ ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ. ಕೋಪ ನನ್ನ ಪಾಲಿನ ದೌರ್ಬಲ್ಯ ಮತ್ತು ಬಲಹೀನತೆ ಆಗಿದೆ. ಹಿಂದೆ ನಿನ್ನ ವಕ್ಷಸ್ಥಳಕ್ಕೆ ತನ್ನ ಕಾಲಿನಿಂದ ಜಾಡಿಸಿ ಒದ್ದರೂ ನೀನು ಅವನ ತಪ್ಪು ಕ್ಷಮಿಸಿ ಜೀವಂತವಾಗಿ ಅವನನ್ನು ಬಿಟ್ಟುಕೊಟ್ಟೆ. ನಿನ್ನ ಚಕ್ರ ನನ್ನ ಪಾಲಿಗೆ ಯಮ. ಆ ಚಕ್ರ ಬೆಂಕಿ ಉಗುಳುತ್ತಿದೆ, ನನ್ನ ಕಡೆಗೆ ಧಾವಿಸಿ ಬರುತ್ತಿದೆ. ನನ್ನ ಅವನತಿಗೆ ನಾನೇ ಕಾರಣ. ನನಗೆ ಕ್ಷಮೆಯಾಚನೆ ನೀಡಿ ಜೀವದಿಂದ ಉಳಿಸು. ನೀನು ಸಕಲ ಲೋಕಕ್ಕೆ ತಂದೆ, ನನ್ನನ್ನು ಕಾಪಾಡು. ಹೀಗೆ ದುರ್ವಾಸ ಮುನಿ ಪರಿಪರಿಯಾಗಿ ಬೇಡಿ ಪ್ರಾರ್ಥನೆ ಮಾಡಿದ. ಶ್ರೀಮನ್ನಾರಾಯಣನಿಗೆ ದುರ್ವಾಸ ಮುನಿ ಮೇಲೆ ಕರುಣೆ ಕನಿಕರ ಉಂಟಾಗಲಿಲ್ಲ. ಭಗವಂತನು ಮೌನವಾಗಿದ್ದನು. ಅನೇಕ ರೀತಿಯಲ್ಲಿ ಆರ್ತನಾದ ಮಾಡಿದನು. ಅವನು ಪಶ್ಚಾತ್ತಾಪದಿಂದ ಬೆಂದು ಕಂಗಾಲಾದನು. ಆಗಲೂ ಭಗವಂತ ಕರುಣೆ ಕ್ಷಮೆ ನೀಡುವ ಮನಸ್ಸು ಮಾಡಲಿಲ್ಲ. ಪ್ರಭು, ನನ್ನನ್ನು ರಕ್ಷಿಸು, ಕ್ಷಮಿಸು. ಶ್ರೀಹರಿಗೆ ಕನಿಕರ ಉಂಟಾಯಿತು. ತನ್ನ ಕಾಲುಗಳ ಮೇಲೆ ಬಿದ್ದ ದುರ್ವಾಸ ಮುನಿಯನ್ನು ಕೈಗಳಿಂದ ಎಬ್ಬಿಸಿದನು. ದುರ್ವಾಸ ಮುನಿ, ನೀನು ಬ್ರಾಹ್ಮಣರಲ್ಲಿ ಅತ್ಯಂತ ಪ್ರಿಯ. ನನಗೆ ಬ್ರಾಹ್ಮಣರನ್ನು ಕಂಡರೆ ಅಪಾರ ಪ್ರೀತಿ. ಆದರೆ ನೀನು ಕ್ಷಮಿಸಲಾರದಂತಹ ತಪ್ಪು ಎಸಗಿರುವೆ. ನೀನು ಮಾಡಿದ್ದು ತಪ್ಪು. ಆದರೂ ಬೇಡಿ ಬಂದವರನ್ನು ನಾನು ತಿರಸ್ಕಾರ ಮಾಡಲಾರೆ. ನೀನು ರುದ್ರನ ಅಂಶದಿಂದ ಜನಿಸಿ ಬಂದಿರುವೆ ಎನ್ನುವ ಸಂಗತಿ ನನಗೆ ಗೊತ್ತು. ನಿನ್ನ ಕೋಪವನ್ನು ಕಂಡರೆ ಇಡೀ ಲೋಕ ನಡುಗಿ ಹೆದರಿ ಒದ್ದಾಡುತ್ತದೆ. ಅಂತಹ ಕೋಪ ನಿನಗೆ ಸಲ್ಲದು. ನೀನು ಸಕಲ ವೇದ ತಪಸ್ಸು ಮಾಡಿ ಮಹಾಮುನಿ ಎಂಬ ಕೀರ್ತಿಗೆ ಪಾತ್ರನಾಗಿರುವೆ. ಅಂಬರೀಷ ರಾಜ ದೊರೆ ಮತ್ತು ನನ್ನ ಭಕ್ತ. ಅವನು ಎಂದಿಗೂ ಅಹಂಕಾರ ಗರ್ವ ತೋರಿದವನಲ್ಲ. ಅವನು ಪ್ರಾಣಿಪ್ರಿಯ. ಸಕಲ ಜೀವಿಗಳಿಗೂ ದಯೆ ಕರುಣೆ ತೋರುತ್ತಾನೆ. ಅವನು ತ್ರಿಕರಣ ಶುದ್ಧಿಯಿಂದ ವರ್ತಿಸುತ್ತಾನೆ. ತ್ರಿಕರಣ ಎಂದರೆ ಕಾಯ, ವಾಚ, ಮನಸ ಎನ್ನುವುದು. ನನ್ನನ್ನು ಭಕ್ತಿಯಿಂದ ನಮಿಸುತ್ತಾನೆ. ನೀನು ಅವನ ಅರಮನೆಗೆ ಅತಿಥಿಯಾಗಿ ಹೋಗಿದ್ದು ತಪ್ಪು ಅಲ್ಲವೇ ಅಲ್ಲ. ಆದರೆ ನೀನು ಸೂಕ್ತ ಸಮಯಕ್ಕೆ ಹೋಗಲಿಲ್ಲ. ಅವನು ದ್ವಾದಶಿ ವ್ರತ ಮಾಡುತ್ತಾನೆ ಎನ್ನುವ ಸಂಗತಿ ನನಗೆ ತಿಳಿದಿತ್ತು. ಅಂದು ದ್ವಾದಶಿ ಗಳಿಗೆಗಳು ಅಲ್ಪ ಸಮಯ ಮಾತ್ರ ಇರುತ್ತದೆ. ಸಕಲ ಸಂಗತಿಗಳು ನಿನ್ನ ಗಮನಕ್ಕೆ ಬಂದಿತ್ತು. ನೀನು ಸ್ನಾನ ಮಾಡಿ ಶೀಘ್ರವಾಗಿ ಬರಲಿಲ್ಲ. ರಾಜನು ಬೇರೆ ದಾರಿ ಕಾಣದೆ ಆ ರೀತಿ ನಡೆದುಕೊಂಡನು. ನೀನು ಅವನಿಗೆ ವ್ರತದ ಆಚರಣೆ ಮಾಡು ಎಂದು ಹೇಳಬಹುದಿತ್ತು. ಆದರೆ ವಿನಾಕಾರಣದಿಂದ ಕೋಪ ಮಾಡಿಕೊಂಡು ಕೂಗಾಡಿ ನೀಡಬಾರದ ಶಾಪ ನೀಡಿ ಅವನಿಗೆ ದುಃಖ ಕಣ್ಣೀರು ನೀಡಿದೆ. ಅವನು ನಿನಗಾಗಿ ಬಹಳ ಸಮಯ ಕಾಯುತ್ತಿದ್ದ. ಅವನು ತನ್ನ ವ್ರತಕ್ಕೆ ಭಂಗ ಆಗಬಾರದು ಎನ್ನುವ ನಿಷ್ಠೆಯಿಂದ ಕೇವಲ ಜಲಪಾನ ಮಾಡಿದ. ಅತಿಥಿಯನ್ನು ಮರೆತು ಅವನು ಭೋಜನ ಸೇವಿಸಲಿಲ್ಲ.
ವ್ರತಭಂಗವಾದರೆ ನನ್ನ ಕೋಪಕ್ಕೆ ಗುರಿಯಾಗಬೇಕು, ವ್ರತದ ಫಲ ದೊರಕುವುದಿಲ್ಲ ಎಂದು ಭಾವಿಸಿ ಇಂತಹ ನಿರ್ಧಾರ ಮಾಡಿದ. ಅವನು ಯಾವ ತಪ್ಪು ಅಪರಾಧವನ್ನೂ ಮಾಡಲಿಲ್ಲ. ಅವನು ಹಸಿವು ನಿಗ್ರಹಿಸಿಕೊಳ್ಳದೆ ನೀರು ಕುಡಿಯಲಿಲ್ಲ. ಕೇವಲ ವ್ರತಭಂಗವಾಗಬಾರದು ಎಂದು ಭಾವಿಸಿ ಚಿಂತನೆ ನಡೆಸಿ ಜಲಪಾನ ಮಾಡಿದನು. ಅವನ ತಪ್ಪು ಎಲ್ಲಿದೆ? ವಿಷ್ಣು ಭಗವಾನ್ ತನ್ನ ಮಾತುಗಳನ್ನು ಮುಂದುವರಿಸಿದನು. ಅಂಬರೀಷ ಪರಿಪರಿಯಾಗಿ ಬೇಡಿಕೊಂಡರೂ ನೀನು ಕರುಣೆ ತೋರಲಿಲ್ಲ. ಅವನಿಗೆ ಕಠೋರ ಶಾಪ ನೀಡಿ ನೊಂದುಕೊಳ್ಳುವಂತೆ ಮಾಡಿದೆ. ಅವನು ನಿನ್ನ ಪಾದಗಳ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರೂ ನೀನು ಕರುಣಿಸಲಿಲ್ಲ. ಕೊನೆಗೆ ನಾನು ಅವನ ಬಾಯಿಂದ ನೀನು ನೀಡಿದ ಶಾಪವನ್ನು ಅನುಭವಿಸುತ್ತೇನೆ ಎಂದು ಹೇಳಿಸಿದೆ. ಆಗಲೂ ನೀನು ಸುಮ್ಮನಿರಲಿಲ್ಲ. ಅವನಿಗೆ ನಾನಾ ಬಗೆ ತೊಂದರೆ ಕೊಡಲು ಮುಂದಾದೆ. ಹೀಗಾಗಿ ನಾನು ನಿನ್ನನ್ನು ಮಣಿಸುವ ಕೆಲಸಕ್ಕೆ ಮುಂದಾಗಿರುವೆ. ಅವನು ನನ್ನ ಪರಮ ಭಕ್ತ. ಅವನಿಗೆ ರಕ್ಷಣೆ ನೀಡುವುದು ನನ್ನ ಕರ್ತವ್ಯ. ಒಂದು ಬಾರಿ ಚಕ್ರಾಯುಧ ಪ್ರಯೋಗಿಸಿದರೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ನಿನಗೆ ಅಪಾರವಾದ ಗೌರವ ನೀಡುತ್ತಾನೆ. ಅವನ ಮೇಲೆ ಅನುಗ್ರಹ ಮಾಡು. ಅವನು ವ್ರತಕ್ಕಾಗಿ ಮಾತ್ರ ಜಲಪಾನ ಮಾಡಿದ್ದಾನೆ. ನೀನು ಅವನ ಬಗ್ಗೆ ಕರುಣೆ ತೋರು, ಉದಾಸೀನ ಮಾಡಬೇಡ. ನೀನು ಅಂಬರೀಷನಿಗೆ ನೀಡಿದ ಶಾಪಗಳನ್ನು ನಾನು ಪೂರೈಸುತ್ತೇನೆ. ನಾನು ದಶಾವತಾರ ತಾಳುವೆ. ಪ್ರಥಮ ಅವತಾರ ಮತ್ಸ್ಯ, ವೇದಗಳನ್ನು ಕದಿಯುವ ರಾಕ್ಷಸರ ಪಾಲಿಗೆ ಶಾಪವಾಗಿ ಅವರನ್ನು ಸಂಹಾರ ಮಾಡುತ್ತೇನೆ. ಎರಡನೆಯ ಅವತಾರ ಕೂರ್ಮ. ಈ ಅವತಾರದಲ್ಲಿ ದೇವತೆ ಅಸುರರು ಅಮೃತಕ್ಕಾಗಿ ಹೋರಾಟ ಮಾಡುತ್ತಾರೆ. ಅಂತಹ ಸಮಯದಲ್ಲಿ ನನ್ನ ಬೆನ್ನಿನ ಮೇಲೆ ಮಂದರ ಪರ್ವತ ಇಟ್ಟುಕೊಳ್ಳುತ್ತೇನೆ. ಕೂರ್ಮ ಅವತಾರದಲ್ಲಿ ಕ್ಷೀರಸಾಗರ ಮಂಥನದಲ್ಲಿ ದೇವತೆಗಳಿಗೆ ಸಹಕರಿಸುವೆ. ಮೂರನೇ ಅವತಾರ ವರಾಹ. ಭೂಮಿಯನ್ನು ಸಮುದ್ರದಿಂದ ಮೇಲೆ ಎತ್ತಿ ಇಡುವೆ. ಹಿರಣ್ಯಾಕ್ಷ ಎನ್ನುವ ರಾಕ್ಷಸನ ಸಂಹಾರ ಮಾಡುತ್ತೇನೆ. ನಾಲ್ಕನೆಯ ಅವತಾರ ನರಸಿಂಹ. ದುಷ್ಟ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ರಕ್ಷಣೆ ನೀಡುತ್ತೇನೆ. 5 ವಾಮನಾವತಾರ. ಇಂದ್ರನನ್ನು ಥಳಿಸಿ ದೇವಲೋಕದ ಅಧಿಪತಿ ಎಂದು ಕರೆಸಿಕೊಂಡ ಬಲಿ ಚಕ್ರವರ್ತಿಯನ್ನು ಮೋಹದಲ್ಲಿ ಸಿಲುಕಿಸಿ 3 ಅಡಿ ಭೂಮಿ ನೀಡಿ ಕೊನೆಗೆ ಶತ್ರು ಸಂಹಾರ ಮಾಡಿ ಇಂದ್ರನಿಗೆ ದೇವಲೋಕ ನೀಡಿ ಕಳುಹಿಸುವೆ. 6ನೆಯ ಅವತಾರ ಪರಶುರಾಮ. ಭೂಮಿಯ ಮೇಲೆ ಭಾರ ಎನಿಸುವ ದುಷ್ಟರನ್ನು ಸಂಹಾರ ಮಾಡಲು ಭೂಮಿಯ ಮೇಲೆ 26 ಬಾರಿ ಸಂಚಾರ ಮಾಡಿ ಭಾರ ಕಡಿಮೆ ಮಾಡುವೆ. ಈ ಅವತಾರದಲ್ಲಿ ಕ್ಷತ್ರಿಯರ ಸಂಹಾರ ಆಗುತ್ತದೆ. ರಾಮಾವತಾರದಲ್ಲಿ ಪಿತೃವಾಕ್ಯ ಪರಿಪಾಲಕನಾಗಿ ಅವತಾರ ತಾಳುತ್ತೇನೆ. ದುಷ್ಟ ರಾವಣನ ಸಂಹಾರ ಮಾಡಿ ಗೆಲುವು ಸಾಧನೆ ಮಾಡುತ್ತೇನೆ. 8ನೆಯ ಅವತಾರದಲ್ಲಿ ಶ್ರೀಕೃಷ್ಣನ ಅವತಾರವಾಗಿ ಜನ್ಮ ತಾಳುತ್ತೇನೆ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕನಾಗಿ ನನ್ನ ಕರ್ತವ್ಯ ಪಾಲನೆ ಮಾಡುತ್ತೇನೆ. ಧರ್ಮವನ್ನು ಕಾಪಾಡುವ ಹೊಣೆ ಹೊತ್ತು ಸಾಗುವೆ. 9ನೆಯ ಅವತಾರ ಬುದ್ಧ. ಬುದ್ಧನಾಗಿ ಜನಿಸಿ ಧರ್ಮ ಪ್ರಚಾರ ಉಪದೇಶ ಮಾಡುತ್ತೇನೆ. ಅಹಿಂಸೆ ಪರಮಧರ್ಮ. ಪ್ರಾಣಹಿಂಸೆ ತಪ್ಪು ಎಂದು ತಿಳಿಸಿ ಹೇಳುತ್ತೇನೆ. ಆಸೆ ದುಃಖಕ್ಕೆ ಕಾರಣ ಎನ್ನುವ ಸಂದೇಶ ಜಗತ್ತಿಗೆ ಸಾರುವೆ. 10 ಕಲ್ಕಿ ಅವತಾರ. ಕಲಿ ಎನ್ನುವ ಹೆಸರಿನಲ್ಲಿ ಲೋಕ ಸಂಚಾರ ಮಾಡುತ್ತೇನೆ. ಬ್ರಾಹ್ಮಣರ ದ್ವೇಷಿಗಳನ್ನು ಸಂಹಾರ ಮಾಡುತ್ತೇನೆ. ನಾನು 10 ಜನ್ಮಗಳನ್ನು ತಾಳಿ ಅವತಾರ ಹೊಂದಿ ಜಗತ್ತು ಅಧರ್ಮದಿಂದ ತುಂಬಿ ಹೋಗದಂತೆ ಕಾಯುತ್ತೇನೆ. ಧರ್ಮವನ್ನು ಕಾಪಾಡಿ ರಕ್ಷಿಸುವುದು ನನ್ನ ಗುರಿ. ನೀನು ಅಂಬರೀಷನ ಬಳಿಗೆ ತೆರಳಿ ನಿನ್ನ ತಪ್ಪನ್ನು ಕ್ಷಮಿಸು ಎಂದು ಕೇಳು ಎಂಬಲ್ಲಿಗೆ 26ನೇ ಅಧ್ಯಾಯ ಮುಗಿಯಿತು.